ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಿವೇಕಣ್ಣ ನನಗೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹೇಳಿ ವಿವೇಕಣ್ಣ. ಬಾಯ್ ತುಂಬಾ ಅಣ್ಣ ಅಂತ ಕರೆದ್ಮೇಲೆ ಇನ್ನೇನ್ ಹೇಳಿ? ನಮ್ ಮನೇಲಿ ನಮ್ ತಂಗಿ ಮದುವೆ ನಡೀತಾ ಇದೆ, ಅದಕ್ಕೆ ನಿಮ್ಮನ್ ಕರೆಯೋಣ ಅಂತ ಫೋನ್ ಮಾಡಿದೆ. ಒಂದ್ ನಿಮಿಷ, ಯಾರೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಾರೆ, ಅದನ್ನ ಆಕ್ಸೆಪ್ಟ್ ಮಾಡ್ಬಿಡ್ತೀನಿ. ಏನು ಹೇಳ್ತಾ ಇದ್ದೆ? ಬೈಕ್ ಟ್ಯಾಕ್ಸಿ? ಛೇ, ಅದಲ್ಲ. ಅಪರೂಪಕ್ಕೆ ರಜಾ ಹಾಕ್ದಾಗ, ಸುಮ್ನೆ ಕೂತಾಗ, ಹಾಸ್ಪಿಟಲ್ ಕೆಲಸ ಬೇಗ ಮುಗ್ದಾಗ ಏನಾದ್ರೂ ದುಡಿಯೋಣ ಅಂತ ಶುರು ಮಾಡಿದ್ದು. ನನ್ನ ಖರ್ಚಿಗೆ, ಜೊತೆಗೆ ತಂಗಿ ಮದುವೆಗೂ 4 ಕಾಸಾಗುತ್ತಲ್ಲ ಅಂತ ಯೋಚನೆ. ಹನಿ ಹನಿ ಸೇರಿದ್ರೆ ಹಳ್ಳ ಅಲ್ವಾ, ಅದಕ್ಕೆ ಬೈಕ್ ಟ್ಯಾಕ್ಸಿ ಕೆಲ್ಸಕ್ಕೂ ಸೇರ್ಕೊಂಡೆ. ನಾನು ಯಾಕೆ ಈ ಕೆಲ್ಸಕ್ಕೆ ಸೇರ್ಬಾರ್ದು? ಈಗಿರೋದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತಲ್ವಾ? ಹಾ ವಿವೇಕಣ್ಣ. ಸರಿ, ಅದೇನೇ ಇದ್ರು ನೀವು ನನ್ನ ತಂಗಿ ಮದುವೆಗೆ ಬರ್ಬೇಕಷ್ಟೇ, ಅರ್ಥ ಆಯ್ತಲ್ವಾ? ಖಂಡಿತವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು. ಅಜ್ಜಿ ಇನ್ನೂ ಅವಮಾನ ಅನುಭವಿಸೋ ಬದಲು ಈ ಮನೆಯಿಂದ ಹೊರಗೆ ಹೋಗೋದೇ ವಾಸಿ. ವಿವೇಕಣ್ಣ ಮಾಡ್ತಿರೋ ಕೆಲ್ಸ ನಾನ್ ಯಾಕೆ ಮಾಡ್ಬಾರ್ದು? ಕಣ್ತುಂಬ ನಿದ್ದೆ ಮಾಡ್ತಿದ್ದೀರಾ? ಮಾಡಿ ನೀವು ಯಾವತ್ತೂ ಕಂಡಿರಬಾರ್ದು ಅಂಥ ಕೆಟ್ಟ ಕನಸನ್ನ ನಾನು ನಿಜ ಮಾಡಿಸ್ತೀನಿ. ಇವನನ್ನ ನಾಯಿ ಅಂತ ಕರೆದು ಅದಕ್ಕಿಂತ ಜಾಸ್ತಿ ಅಲರ್ಟ್ ಆಗಿರೋ ಥರ ಆಡ್ತಿದ್ದಾನಲ್ಲ. ಇವಾಗ ಇವನು ಏನಾದರೂ ಎದ್ರೆ ಎಲ್ಲ ಕೆಲಸ ಹಾಳು. ನಿಮ್ಮ ನಾಟಕದ ಸೂತ್ರ ನನ್ನ ಕೈಗೆ ಬಂದಾಯ್ತು. ಇನ್ನು ನಾವು ಕುಣಿಸ್ದಂಗೆ ನೀವು ಕುಣಿಯೋದೊಂದೇ ಬಾಕಿ. ಇದರಿಂದ ಅದು ಹೇಗೆ ಎಸ್ಕೇಪ್ ಆಗ್ತೀರಾ ಅಂತ ನಾನು ನೋಡ್ತೀನಿ. ಈ ಅಣ್ಣ ಬೆಟ್ಟ ಆಗ್ದು ಇಲ್ಲಿ ಹಿಡಿಯೋಂತರ ಕಾಣಿಸ್ತಿದ್ದಾನೆ ಅಲ್ಲ ಸಂಜು? ನಿನಗ್ ತಾಳಿ ಕತ್ತರ್ಸಕ್ ಹೇಳಿ, ಅತ್ಗೆಗೆ ಎಲ್ಲಾರ ಮುಂದೆ ಸೀನ್ ಮಾಡಕ್ ಹೇಳಿ ಏನ್ ಮಾಡ್ತಿದ್ದಾನೆ? ಬೆಟ್ಟನ ಅಗಿಯೋಷ್ಟು ಇಲಿ ಕಾಟ ಕೊಡ್ತಿದೆ ಅಂದ್ರೆ ಆ ಇಲಿನ ಹಿಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಅತ್ತೆ? ಅಂಡ್ ಡ್ಯಾಡ್ ಬರೀ ಬೆಟ್ಟನ ಅಗಿತಿಲ್ಲ, ಬೆಟ್ಟದ ಬುಡಕ್ಕೆ ನೀರು ಹಾಕ್ತಿದ್ದಾರೆ. ಇಲಿನೂ ಆಚೆ ಬರಬೇಕು, ಆ ಬೆಟ್ಟದಲ್ಲಿ ಎಷ್ಟು ಬಾಗ್ಲಿದೆ ಅಂತನೂ ಗೊತ್ತಾಗ್ಬೇಕು. ಅವ್ರಾಗೆ ಅವ್ರು ಸತ್ಯ ಬಿಟ್ಕೊಡ್ತಾರಂತ ನಿನ್ಗೆ ಅನ್ಸತ್ತಾ? ಯಾರು ಯಾವುದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅತ್ತೆ. ಅವ್ರು ಕೊಡೋ ಕ್ಲೂಗಳಲ್ಲಿ
ನಮಗೆ ಬೇಕಾಗಿರೋದನ್ನ ನಾವೇ ಆಯ್ಕೆ ಮಾಡ್ಕೋಬೇಕು. ಈಗ ನೋಡಿ, ತಾಳಿ ವಿಷಯ ಹೇಗೆ ಅವ್ರು ಉಸಿರು ಕಟ್ಸುತ್ತೆ, ಅವ್ರ ಕುತ್ತಿಗೆನ ಬಿಗಿಯತ್ತೆ ಅಂತ. ಆದ್ರೆ ಇದೇನಾದ್ರೂ ಉಲ್ಟಾ ಹೊಡೆದ್ರೆ ನಂಬುಡಕ್ಕೆ ಬರುತ್ತೆ ಸಂಜು. ನಾವ್ ತಾಳಿ ಕೈ ಹಾಕ್ತಿದೀವಂತ ಸಣ್ಣ ಸುಳಿವು ಸಿಕ್ಕಿದ್ರು ಬಿಗಿಯೋದು ನಮ್ ಗಂಟ್ಲೆ. ಅತ್ತೆ, ತಾಳಿಗೆ ಶಾಸ್ತ್ರೋಕ್ತವಾಗಿ 3 ಗಂಟು ಬಿದ್ದರೆ ಆಗೋದಕ್ಕೊಂದು ಬೆಲೆ. ಈಗ ತಾಳಿ ವಿಷಯ ಎಲ್ರಿಗೂ ಗೊತ್ತಾಗತ್ತೆ ಬಿಡಿ. ಒಂದು ವೇಳೆ ಆ ಬಾಣ ನಮ್ಮ ಹತ್ರ ವಾಪಸ್ ಬಂತು ಅಂತಲೇ ಇಟ್ಕೊಳ್ಳಿ, ಅದನ್ನ ಹೇಗೆ ರಿವರ್ಸ್ ಕಳಿಸ್ಬೇಕು ಅಂತ ಡ್ಯಾಡ್ಗೆ ಸಖತ್ತಾಗಿ ಗೊತ್ತಿದೆ. ಡ್ಯಾಡ್ ಜೊತೆ ನಾನು ಇರ್ತೀನಿ. ನಿಜ ಏನು ಅಂತ ತಿಳ್ಕೊಳ್ದೆ ಸುಮ್ಮನಿರೋ ಜನನೇ ಅಲ್ಲ ನಾವು. ಶಾಂತಿ ಬೇಬಿ, ಯಾಕೆ ಬೇಜಾರಲ್ಲಿದ್ಯಾ? ನಾನಾ ಸಪ್ಪಗಿದ್ದೀನ? ಹೋಗೆ, ನಂಗೇನಾಗಿದೆ? ಮತ್ತೆ ಯಾರಾದ್ರೂ ಏನಾದ್ರೂ ಅಂದ್ರ? ಯಾರಾದ್ರೂ ಏನಾದ್ರೂ ಅಂತ ಕೂತ್ಕೊಳ್ಳೋಕೆ ಅವ್ರಿಗೇನ್ ಬೇರೆ ಕೆಲಸ ಇಲ್ವೇನೆ? ನನಗೂ ಅಷ್ಟೇ ಬೇಕಾದಷ್ಟು ಕೆಲಸ ಇದೆ. ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ಹೋಗೆ. ಅಜ್ಜಿ, ನಿನ್ ಕಿವಿಲಿರೋ ಓಲೆ ಏನಾಯ್ತು? ಎಣ್ಣೆ ಸ್ನಾನ ಮಾಡಿದ್ನ ಬೆಳಗ್ಗೆ, ಆವಾಗ ಬಿಚ್ಚಿಟ್ಟಿದ್ದೆ. ಆಮೇಲೆ ತಿರ್ಗಾ ಹಾಕೊಳ್ಳೋಣ ಅಂತ ಹೋದ್ರೆ ಯಾಕೋ ಕಿವಿ ನೋವಾದಂಗಾಯ್ತು. ಆಮೇಲೆ ಹಾಕಿದ್ರೆ ಆಯ್ತು ಅಂತ ಬಿಟ್ಟು ಬಂದಿದ್ದೀನಿ ಅಷ್ಟೇ. ಕಿವಿಲ್ ಗಾಯ ಆಗಿದೆ ಅಂದೆಲ್ಲ ನೋಡ್ತೀನಿ. ಓ, ಏನೇ ನೀನು ಒಂದ್ ಸ್ವಲ್ಪ ಏನಾದ್ರು ಹೇಳಿದ್ರೆ ಏನಾಯ್ತು ಅದು ಇದು ಅಂತ 28 ಪ್ರಶ್ನೆ ಕೇಳ್ತೀಯ. ಮೊದ್ಲು ನಿಮ್ಗೆ ತಲೆ ಕೆಟ್ಟಿರ್ಬೇಕು, ನೀ ಸರಿ ಮಾಡಿಸ್ಕೊ ಬಿಡು. ಅಲ್ಲ, ನಾನೇ ಇರ್ತೀನಿ. ಏನ್ ಬೇಕಾಗಿಲ್ಲ, ಈ ಕೆಲಸ ನನಗ್ ಬೇಜಾರು ಅಂತ ನಾ ಮಾಡ್ತಾ ಇದ್ದೀನಿ, ಯಾರಾದ್ರೂ ಹೇಳಿದ್ದಾರೆ ಅಂತಲ್ಲ. ಹೋಗೆ, ನೀನ್ ಓದಿನ ಕಡೆ ನೋಡ್ಕೊ, ಹೋಗು. ನಿನಗ್ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ಅಜ್ಜಿ. ನಿನ್ಗಿಲ್ಲಿ ಪದೇ ಪದೇ ಅವಮಾನ ಆಗಿದ್ ಸಾಕು. ಆದಷ್ಟು ಬೇಗ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ತೇನೆ. ಹಲೋ, ಆರಾಧನಾ ಮೇಡಮ್, ನಮಸ್ತೆ. ಹೇಳಮ್ಮ ನಿಧಿ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಅದೇ ಇವತ್ತು ಇಂಟರ್ವ್ಯೂ ಕೊಡಕ್ ಬಂದಿದ್ನಲ್ಲ, ಅದು ಚೆನ್ನಾಗಾಯ್ತೋ ಇಲ್ವೋ ಅಂತ ಅನುಮಾನದಲ್ಲಿ ಕಾಲ್ ಮಾಡಿದೆ. ನಿಧಿ, ಇರೋ ವಿಷಯ ಹೇಳ್ತೀನಿ ಕೇಳು. ನಮ್ ಕಡೆಯಿಂದ ಫೈಲು ಓಕೆ ಅಂತ ಮೂವ್ ಆಗಿದೆ, ಆದ್ರೆ ಮುಂದೆ ನಿರ್ಧಾರ ಮ್ಯಾನೇಜ್ಮೆಂಟ್ ಕಡೆಯವರೇ ತಗೋಬೇಕು. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ರೆ ನೀನು ಈ ತರ ಗಡಿಬಿಡಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು.